ಮೈಸೂರು ಒಡೆಯರ ಮಾರ್ಗದರ್ಶನದಲ್ಲಿ ಇದು ಪರಿಷತ್ತು ಹುಟ್ಟುತ್ತದೆ. ಯಾವ ಉದ್ದೇಶಕ್ಕಾಗಿ ಅದು ಹುಟ್ಟಿತೋ ಅದನ್ನು ತುಂಬ ಚೆನ್ನಾಗಿ ಅದು ಮಾಡ್ಕೊಂಡು ಬಂದಿದೆ ಅಂತ ಹೇಳಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕವನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ತುಂಬ ಕ್ರಿಯಾಶೀಲವಾಗಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಅಂತಹ ಜಿಲ್ಲೆಗಳಲ್ಲಿ ನಮ್ಮ ಐತಿಹಾಸಿಕ ನಗರ ವಿಜಯಪುರ ಜಿಲ್ಲೆ ಕೂಡ ಒಂದು. ತಮಗೆಲ್ಲ ಗೊತ್ತಿರುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಕ್ರಿಯಾಶೀಲ ಅಧ್ಯಕ್ಷರು ಹಸಂಪುರ ವಾಲಿಕಾರ್ ಅವರು ಬಂದ ಮೇಲೆ ನಿರಂತರವಾಗಿ ಕಾರ್ಯಕ್ರಮಗಳು ಸುಮಾರು 2 ವರ್ಷಕ್ಕಿಂತ ಹೆಚ್ಚಾಯಿತು. ಈಗ ಪ್ರತಿ ವಾರ ಬಹುತೇಕ ಪ್ರತಿ ರವಿವಾರ ದತ್ತಿ ಉಪನ್ಯಾಸಗಳನ್ನು ಇತರ ಚಟುವಟಿಕೆಗಳನ್ನು ಮಾಡ್ಕೊತ ಬಂದಿರುವಂಥದ್ದು. ರಾಜ್ಯದ 2ನೇ ಅತಿ ದೊಡ್ಡ ದತ್ತಿಯನ್ನು ಹೊಂದಿರುವಂತಹ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗಿರುವುದರಿಂದ ಪ್ರತಿ ವಾರ ಕನಿಷ್ಠ 2 ದತ್ತಿ ಉಪನ್ಯಾಸಗಳನ್ನು ಮಾಡಿಕೊಂಡು ಬಂದಿರುವಂಥದ್ದು. ಜೊತೆಗೆ ಇಲ್ಲೇ ನಾಡಿನ ಪ್ರಮುಖ ದಿನಾಚರಣೆಗಳನ್ನು ಕೂಡ ಆಚರಿಸಿಕೊಂಡು ಬರ್ತದೆ. ಕನ್ನಡದ ಬಹುತೇಕ ಪ್ರತಿಭೆಗಳು ಒಂದು ಕಾಲಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೀಮಿತವಾಗಿರುವಂತಹ ಒಂದು ಸಣ್ಣ ಘಟಕ ಆಗಿತ್ತು. ಜೊತೆಗೆ ಸಾಹಿತಿಗಳಿಂದ ಸಾಹಿತಿಗಳಿಗೋಸ್ಕರ ಸಾಹಿತಿಗಳೇ ನಡೆಸ್ಕೊಂಡು ಬರುವಂಥ ಒಂದು ಪರಿಷತ್ತು ಆಗಿತ್ತು. ಪ್ರತ್ಯೇಕ ಕಟ್ಟಡ ಕೂಡ ಇರಲಿಲ್ಲ. ಬೆಳೀತಾ ಇದೊಂದು ಪ್ರತ್ಯೇಕ ಕಟ್ಟಡವನ್ನು ಹೊಂದಿ ನಿರಂತರ ಕನ್ನಡದ ಚಟುವಟಿಕೆಗಳು ನಡೀತಾ ಬಂದಿರುವಂಥದ್ದು. ಇವತ್ತು ಹಸಂಪುರ ವಾಲಿಕಾರ್ ಅವರು ಬಂದ ಮೇಲೆ ಕೇವಲ ಸಾಹಿತಿಗಳಿಗೋಸ್ಕರ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಕುಚಿತ ಆಗ್ತದೆ. ಅದರ ಉದ್ದೇಶ ಕನ್ನಡದ ಮನಸ್ಸುಗಳು ಯಾರ್ಯಾರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರಲಿ ಅವರೆಲ್ಲ ಕನ್ನಡದ ಸೇವಕರೇ. ಅವರು ಬರೀ ಶಿಕ್ಷಕರಾಗಿದ್ದರೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದವರು, ಮಠಾಧೀಶರು ಅವರೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅದ್ಯಾಕೋ ಗೊತ್ತಿಲ್ಲ ಭಾಳ ದೂರ ಇದ್ದರು. ಅವ್ರು ಬಂದಿದ್ದಿಲ್ಲೋ ನಾವು ಕರೆದಿದ್ದಿಲ್ಲೋ ಗೊತ್ತಿಲ್ಲ. ಅವರು ಎಲ್ಲ ತಜ್ಞರು, ಓದ್ಕೊಂಡಂಥವ್ರು, ಫಿಲಾಸಫರ್ಸ್, ಅವರು ತತ್ವಜ್ಞಾನಿಗಳು, PhD ಮಾಡಿದಂಥ ಸ್ವಾಮಿಗಳು ಇದ್ದಾರೆ. ಅವರು ಪರಿಷತ್ತಿನಿಂದ ಬಹಳ ದೂರ ಆಗಿದ್ದರು. ವಾಲಿಕಾರ್ ಸರ್ ಬಂದ ಮೇಲೆ ಒಂದು ಒಳ್ಳೆಯ ಪರಂಪರೆಯನ್ನು ಹಾಕಿದರು. ಏನು ಮಠಾಧೀಶರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಬರಲಿ, ಅವರ ವಿಚಾರಗಳು ಬರೀ ಶ್ರಾವಣ ಮಾಸ ತಿಂಗಳಾಗ ಅಷ್ಟೇ ಕೇಳೋಕ್ಕಾಗಬಾರ್ದು, ಕನ್ನಡ ಸಾಹಿತ್ಯದ ಕುರಿತು ಅವರು ಒಲವು ಏನದ, ವಿಚಾರ ಏನದ ಅನ್ನೋದು ಗೊತ್ತಾಗಲಿ ಅಂತ ಒಂದು ಒಳ್ಳೆಯ ಪರಂಪರೆಯನ್ನು ಹುಟ್ಟಾಕಿ ಬಹುತೇಕ ನಾಡಿನ ಮಠಾಧೀಶರು ವಿಜಯಪುರಕ್ಕೆ ಬಂದು ಹೋಗಿದ್ದಾರೆ. ತಮ್ಮ ಆಶೀರ್ವಚನವನ್ನು ನೀಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವರನ್ನು ಈ ಪರಿಷತ್ತಿಗೆ ಕರ್ಕೊಂಬರಬೇಕು ಅನ್ನೋ ಬಹುದೊಡ್ಡ ಉದ್ದೇಶ ನಮ್ಮ ಜಿಲ್ಲಾ ಅಧ್ಯಕ್ಷರದು. 9,000ಕ್ಕಿಂತ ಹೆಚ್ಚು ಜನ
ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತೀವ ಸದಸ್ಯರಿದ್ದಾರೆ. ಅವ್ರ ಹೇಳ್ತಾರೆ ನಮ್ಮ ಅವಧಿಯೊಳಗೆ 5 ವರ್ಷದ ಅವಧಿಯೊಳಗೆ ಬಹುತೇಕ ಎಲ್ಲರೂ ಬರಬೇಕು ಮತ್ತು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಪ್ರತಿಭೆ ತಕ್ಕಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವ ಪಡಿಬೇಕು ಅನ್ನುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ 2,500 3,000 ಜನರಿಗಿಂತ ಹೆಚ್ಚು ಜನರನ್ನು ಸನ್ಮಾನಿಸಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ. ಜೊತೆಗೆ ಸಮ್ಮೇಳನಗಳನ್ನು ಈಗಾಗಲೇ 2 ಜಿಲ್ಲಾ ಸಮ್ಮೇಳನಗಳನ್ನು, ಮಹಿಳಾ ಸಮ್ಮೇಳನಗಳನ್ನು, ಈಗ ತಾಲೂಕಾ ಸಮ್ಮೇಳನಗಳು ನಿರಂತರವಾಗಿ ನಡೀತಾ ಇರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ತಾಳಿಕೋಟೆ ಸಮ್ಮೇಳನ ಜಿಲ್ಲಾಕ್ಕಿಂತ ದೊಡ್ಡ ಮಟ್ಟದ ತಾಲೂಕಾ ಸಮ್ಮೇಳನವನ್ನು ನೆರವೇರಿಸಿದಂಥದ್ದು. ಆಲ್ಮೇಲ್ ಸಮ್ಮೇಳನ ಆಯಿತು, ಬಾಗೇವಾಡಿ ಸಮ್ಮೇಳನ, ಈಗ ಬರುವ 3ನೇ ತಾರೀಕು ಕೂಡ ದೇವರಿಪ್ಪರಿಗೆಯಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ. ಇಂತಹ ನಿರಂತರ ಕಾರ್ಯಕ್ರಮದ ಮಧ್ಯೆಯೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಮಂಡ್ಯದಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದರೂ ಕೂಡ ಇಮ್ಮಿಡಿಯೇಟ್ಲಿ ನಿರಂತರ ಇವತ್ತಿನ ಕಾರ್ಯಕ್ರಮದ ತಯಾರಿ. ಯಾಕಂದರೆ ಕನ್ನಡ ಸಾಹಿತ್ಯಕ್ಕೆ ಕುವೆಂಪುರವರ ಬಹುದೊಡ್ಡ ಕೊಡುಗೆ, ಅವರ ಜಯಂತಿಯನ್ನು ಮಾಡಬೇಕಾದಂಥದ್ದು ಆದ್ಯ ಕರ್ತವ್ಯ ಅಂತನ್ನುವಂಥದ್ದು. ಕುವೆಂಪುರ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥದ್ದು. ಯಾಕಂತಂದು ನಾವು ಕುವೆಂಪುರವರು ಅಂದರೆ ಗೊತ್ತಿಲ್ಲ ಅಂತನೋರು ಯಾರೂ ಇಲ್ಲ. ಅವೆಲ್ಲ ಶಾಲೆ ಕಲಿತವರು, ಶಾಲೆಯಲ್ಲಿ ಓದ್ಕೊಳ್ಳೋ ಪ್ರಾರ್ಥನೆ ಭಾರತ ಜನನೀಯ ತನುಜಾತಿ ಗೀತೆಯನ್ನು ಹಾಡಿನೇ ಶಾಲೆ ಕಲಿತು ಬಂದಂಥವ್ರು. ರಾಷ್ಟ್ರಕವಿ ಕುವೆಂಪುರವರು, ಜ್ಞಾನಪೀಠ ಪುರಸ್ಕೃತರು, ನಮ್ಮ ನಾಡಗೀತೆಯ ರಚನೆಕಾರರು, ರಾಮಾಯಣ ದರ್ಶನಂ ಅನ್ನುವಂಥ ಕೃತಿಯನ್ನು, ಅದ್ಭುತ ಕೃತಿಯನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುತೇಕ ಕನ್ನಡದ ಎಲ್ಲ ಗೌರವವನ್ನು ಪಡೆದಂತಹ ಲೇಖಕರು, ಸಾಹಿತಿಗಳು ಅಂತಂದರೆ ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಆಶ್ಚರ್ಯ ಅನಿಸೋದಂತಂದ್ರೆ ಪ್ರಾರಂಭದಲ್ಲಿ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ರಚಿಸಿರ್ತಾರೆ. ಅವ್ರ ಗುರುಗಳು ಅವರನ್ನು ಕನ್ನಡಕ್ಕೆ ಕರ್ಕೊಂಡು ಬರದೇ ಹೋಗಿದ್ದರೆ ಅವರೊಬ್ಬ ಇಂಗ್ಲೀಷ್ ಸಾಹಿತ್ಯ ಆಗಿಬಿಡ್ತಿದ್ರು ಏನೋ ಅಂತನ್ನುವಂಥ, ಒಬ್ಬ ದೊಡ್ಡ ಸಾಹಿತ್ಯ ನಮಗೆ ಸಿಗ್ತಿರಲಿಲ್ಲ ಅಂತನ್ನುವಂಥದ್ದು. ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ ಅನ್ನುವಂಥದ್ದು. ಬರೀ ನಮ್ಮ ನಾಡಗೀತೆ ಅಷ್ಟೇ ಅಲ್ಲ, ನಮ್ಮ ರೈತ ಗೀತೆ ಕೂಡ, ಉಳುವ ಯೋಗಿಯ ನೋಡಲ್ಲಿ ಅನ್ನೋ ಗೀತೆ ಕೂಡ ರೈತ ಗೀತೆ ಆಗಿರುವಂಥದ್ದನ್ನು ರಚಿಸಿದಂಥವರು ಕುವೆಂಪುರವರು ಅಂತನ್ನುವಂಥದ್ದು. ಅವ್ರ ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡವಾಗಿರುವಂಥದ್ದು. ಭಾಳ ಅದ್ಭುತವಾಗಿರೋ ರಾಜ್ಕುಮಾರ್ ಅವರು ಈ ಗೀತೆಯನ್ನು ಹಾಡಿರುವುದು ನಾವೆಲ್ಲ ಕೇಳಿರುವಂಥದ್ದು. ಬಾಲ್ಯದಲ್ಲೇ ಪಠ್ಯಕ್ರಮದಲ್ಲಿ ನಾವು ಈ ಗೀತೆಯನ್ನು ಸಿಲೆಬಸ್ನಲ್ಲಿ ಹಚ್ಚಿದರು. ಮೂಡುವನವರಿಗೆ ಮೂಡುವನು, ಮೂಡನ ರಂಗಸ್ಥಳ ಎತ್ತರ ಮಾಡುವನು, ಏರಿದ ವ್ಯಕ್ತಿ ಇಳಿಬೇಕು ಅನ್ನುವಂಥ ಸಂದೇಶ ಆ ಗೀತೆಯಲ್ಲಿ ಇತ್ತು ಅಂತನ್ನುವಂಥದ್ದು. ತೆರೆದಿದೆ ಮನೆ ಓ ಅತಿಥಿ ಬಾ ಅತಿಥಿ ಅನ್ನುವಂಥ ಗೀತೆ, ಬೆರಳಿಗೆ ಕೊರಳು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಅವರು ಬಂಡಾಯ ಸಾಹಿತಿಗಳು ಕೂಡ ಆಗ್ತಾರೆ ಅಂತನೋ. ಏಕಲವ್ಯಂದ ಹೆಬ್ಬೆರಳು ಏನದ, ಯಾವ ಗುರುನೂ ಗುರು ಪರಂಪರೆ ಆಗಲಿ ಅಥವಾ ಯಾರೂ ಸ್ವೀಕರಿಸುವಂಥ ವಿಚಾರ ಅಲ್ಲ. ದ್ರೋಣಾಚಾರ್ಯರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರೂ ಕೂಡ ಏಕಲವ್ಯನ ಬಟ್ಟೆ ಕೇಳಿದಾಗ ನಮ್ಮ ದೃಷ್ಟಿಯಲ್ಲಿ ಇಳಿದು ಹೋಗ್ಬಿಡ್ತಾರೆ. ಅಷ್ಟು ದೊಡ್ಡ ಮನಸ್ಸಿನ ವ್ಯಕ್ತಿ ನೇರವಾಗಿ ವಿದ್ಯೆನೇ ಕಲಿಸಿರಲಿಲ್ಲ ಯಾರು ದ್ರೋಣಾಚಾರ್ಯರು. ಆದರೆ ಏಕಲವ್ಯನ ಹೆಬ್ಬೆರಳನ್ನು ಕೇಳುವಂಥ ಯಾವ ನೈತಿಕತೆಯಿಂದ ಕೇಳಿದ್ರು ಗೊತ್ತಾಗಲಿಲ್ಲ. ಬಹುಶಃ ನೀವು ಯಾರಾಗಿದ್ದರೆ ಬಂದು ನೋಡಿ, ನಾನಂತೂ ಕೊಡ್ತೇನೆ, ನೀವು ಯಾರು ಕೊಡ್ತಿದ್ರು. ಉದಾಹರಣೆಯನ್ನು ತೆಗೆದುಕೊಳ್ಳಿ. ಬಂಗಾಳಿ ಭಾಷೆಯನ್ನ ರವೀಂದ್ರನಾಥ ಟ್ಯಾಗೂರರು ಯಾವ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಏರಿಸಿದ್ರು ಅಂತ. ಹಾಗೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿ ಅದರಲ್ಲಿ ಒಂದು ನಿಮ್ಮ ಭಾವನೆಗಳನ್ನು ಎಷ್ಟೊಂದು ಉತ್ಕರ್ಷವಾಗಿ ನೀವು ವ್ಯಕ್ತಪಡಿಸ್ತೀರೋ ಅಷ್ಟು ಉತ್ಕರ್ಷವಾಗಿ ನೀವು ಬೇರೆ ಭಾಷೆಯಲ್ಲಿ ಹೇಗೆ ಅಭಿವ್ಯಕ್ತಿಪಡಿಸಲಿಕ್ಕೆ ಸಾಧ್ಯ, ನೀವು ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳಿ ಕಜಿನ್ಸರು ಹೇಳಿರ್ತಕ್ಕಂಥ ಮಾತನ್ನು ಅವರು ಅಷ್ಟೊಂದು ಸೀರಿಯಸ್ ಅಂದರೆ ಗಂಭೀರವಾಗಿ ಪರಿಗಣಿಸದೆ ಬರ್ತಾರೆ. ಆದರೂ ಕೂಡ ಕುವೆಂಪು ಅವರಲ್ಲಿನ ಪ್ರತಿಭೆ ಅದನ್ನು ಹಾಗೆ ಬಿಡಲಿಲ್ಲ. ಅದು ತನ್ನ ಕೈಯಲ್ಲಿ ಲೇಖನಿಯನ್ನು ಹಿಡಿಸಿಬಿಡ್ತು. ಅವರು ಕನ್ನಡದಲ್ಲಿ ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಅವರು ಕನ್ನಡವನ್ನು ವಿಶ್ವ ಮಟ್ಟದ ವೇದಿಕೆಗೆ ಹತ್ತಿಸ್ತಾರೆ. ಕುವೆಂಪು ಅಂತಕ್ಕಂಥವರು ಬರೀ ಕುವೆಂಪು ಅನ್ನುವುದು ಒಂದು ಕಾವ್ಯನಾಮವಲ್ಲ, ಅದು ಒಂದು ಹೆಸರು ಕೂಡ ಅಲ್ಲ. ಅದರಲ್ಲಿ ಒಂದು ದಿವ್ಯ ಶಕ್ತಿ ಇದೆ, ಅದರಲ್ಲಿ ಮಂತ್ರ, ಅದೊಂದು ಮಂತ್ರ ಅಂತ ಹೇಳ್ಬೋದು ಕುವೆಂಪು ಅಂತಕ್ಕಂಥ ಒಂದು ಹೆಸರು.
ಅವರು ಮಹಾಪುರುಷ. ಒಬ್ಬರು ಆಂಗ್ಲ ವಿಮರ್ಶಕರು ಹೇಳ್ತಾರೆ, ಒಬ್ಬ ಮಹಾಪುರುಷ ಇರುವುದು ವಿರಳ, ಒಬ್ಬ ಮಹಾಕವಿ ಇರುವುದು ವಿರಳತರ, ಆದರೆ ಮಹಾಪುರುಷನು ಮಹಾಕವಿಯೂ ಆಗಿರುವುದು ವಿರಳತಮ ಅಂತ ಹೇಳಿ, ಅದು ಕುವೆಂಪು ಅಂತ ಹೇಳಿ ಅವರು ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ. ಅಂತಹ ನಮ್ಮ ಕುವೆಂಪು ಶತಮಾನದ ಶಿಖರ. GS ರುದ್ರಪ್ಪನವರು ಹೇಳ್ತಾರೆ ಕುವೆಂಪು ಅವರ ಬಗ್ಗೆ, ಅವರು ಶತಮಾನದ ಶಿಖರ ಅಂತ ಹೇಳಿ ಪ್ರಕೃತಿಯ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿರತಕ್ಕಂಥ ಕನ್ನಡದ ರಸಋಷಿ ವಿಲಿಯಂ ವರ್ಡ್ಸ್ವರ್ತ್, ಕನ್ನಡದ ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳಿ ಕುವೆಂಪು ನಮಗೆ ಖ್ಯಾತರಾಗಿ ನಿಲ್ತಾರೆ. ಅವರು ಹೇಳ್ತಾರೆ, ದೇವರು ರುಜು ಮಾಡಿದನು ಕವಿ ಅದ ನೋಡುತ್ತ ರಸವಶನಾಗುತ್ತ ಅದ ನೋಡಿದನು ಅಂತ. ಅಂದರೆ ಪ್ರಕೃತಿಯ ಪ್ರೇಮ, ನಿಸರ್ಗದ ಪ್ರೇಮ, ಅದರ ಉತ್ಕಟತೆ, ಅದರ ರಮ್ಯತೆ, ಅದನ್ನು ಅನುಭವಿಸುವ ಗುಣ, ಮಲೆನಾಡಿನ ಸೌಂದರ್ಯ ಎಲ್ಲವನ್ನು ಸವಿದಿರ್ತಕ್ಕಂಥ ಕವಿ ಬಹಳ ತನ್ನ ಒಂದು ಜೀವನದ ಅನುಭವಗಳೊಂದಿಗೆ ಸಾಹಿತ್ಯದ ಮೂಲಕ ತನ್ನ ಒಂದು ಭಾವನೆಯ ರಸವನ್ನ ಹರಿಬಿಡ್ತಾರೆ ಅಂತ ಹೇಳಿ. DSP ಇನ್ಸ್ಪೆಕ್ಟರ್ ನಿನ್ನಿಂದೆ ಉಣುತ್ತಾರೋ ಅಕ್ಕಲಿಗ, ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಅಕ್ಕಲಿಗ. ಪಂಚಾಯತಿ ಚೇರ್ಮನ್ರು ಸೊಸೈಟಿ ಮೆಂಬರು ನಿನ್ನಿಂದೆ ಆಗ್ಯಾರೋ ಅಕ್ಕಲಿಗ. ಪಂಚಾಯತಿ ಚೇರ್ಮನ್ರು ಸೊಸೈಟಿ ಮೆಂಬರು ನಿನ್ನಿಂದೆ ಆಗ್ಯಾರೋ ಅಕ್ಕಲಿಗ. ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಅಕ್ಕಲಿಗ. ಕೋಟಿ ವಿದ್ಯೆ ಇದ್ರು ಮೇಟಿಯ ಕೆಳಗಂತ ಹಿರಿಯರು ಸಾರ್ಯಾರೋ ಅಕ್ಕಲಿಗ. ಕೋಟಿ ವಿದ್ಯೆ ಇದ್ರು ಮೇಟಿಯ ಕೆಳಗಂತ ಬಲ್ಲವರು ಹೇಳ್ಯಾರೋ ಅಕ್ಕಲಿಗ. ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಅಕ್ಕಲಿಗ. ಸಣ್ಣವನಲ್ಲೋ ಪುಣ್ಯವಂತ ಕಣ್ಣು ತೆರೆದು ನೋಡುವ ಅಕ್ಕಲಿಗ. ನಮಸ್ಕಾರ.